ನಮ್ಮ ಸುರಾನ ಕಾಲೇಜಿನ ISR ಕ್ಲಬ್ ವತಿಯಿಂದ ಸ್ನೇಹ ಜ್ಯೋತಿ ಅನಾಥಾಶ್ರಮಕ್ಕೆ ಭೇಟಿ ನೀಡಿದ ಕ್ಷಣ ಬದುಕಿನಲ್ಲಿ ಧುತ್ತನೆ ಇಂಥ ಸದಾವಕಾಶಗಳು ಸಿಕ್ಬಿಡುತ್ತೆ. ಹಣ್ಣು, ತರಕಾರಿ, ಪುಸ್ತಕ, ಬೆಡ್ಶೀಟು, ಪೆನ್ನು, ಸ್ಕೇಲು, ಔಷಧಿ, ಅಕ್ಕಿ, ರಾಗಿ, ಡ್ರೈ ಫ್ರೂಟ್ಸ್, ಸ್ವೀಟ್ಸು, ವಾಟ್ ನಾಟ್ ಇವೆಲ್ಲ ನಾವು ಕೊಟ್ಟಿದ್ದೀವಿ ಅನ್ನೋದು ಮೀನಿಂಗ್ಲೆಸ್. ದೇವರು ಪ್ರಕೃತಿ ಕೊಟ್ಟಿದ್ದನ್ನ ಹಂಚುತ್ತಾ ಜೊತೆಗೆ ಸಾಗೋದಷ್ಟೇ. ನಾವು ಬೆಳಿಬೇಕು, ನಮ್ಮ ಭಾಷೆ ಬೆಳಿಬೇಕು, ನಮ್ಮ ವ್ಯಕ್ತಿತ್ವ ಬೆಳಿಬೇಕು, ನಮ್ಮ ಭವಿಷ್ಯ ರೂಪಿಸ್ಕೋಬೇಕು. ಕರೆಕ್ಟ್ ಅಲ್ವಾ? ಹಂಗಾಗಿ ಈಗ ಅದಕ್ಕೋಸ್ಕರ ಶುರು ಮಾಡ್ತಾ ಇದೀವಿ. ಮಕ್ಕಳ ಮುಗ್ಧತೆ, ನಿಷ್ಕಲ್ಮಶ ನಗು, ಇಂಥ ಚಿಕ್ಕ ಪುಟ್ಟ ಸಂತೋಷಗಳೇ ನಮ್ಮ ಬದುಕನ್ನ ಆಗಾಗ ಟಿಸಿರೊಡಿಸಿ ಚಿಗುರಿಸ್ತಾ ಇರುತ್ತೆ. ಒಳ್ಳೆಯ ಪುಸ್ತಕಗಳು ಈ ಮಕ್ಕಳ ವ್ಯಕ್ತಿತ್ವಗಳನ್ನ ಗಟ್ಟಿಗೊಳಿಸ್ಲಿ. ಈ 5 ಬೆಳೆಗಳು 5 ಕೋಟಿ ಕನ್ನಡಿಗರು ಇಲ್ಲ. ನಾನು ಮಂಡ್ಯದ ಗಂಡು ಅಂದ್ರೆ ಕಬ್ಬು ಇದ್ದಾಗ ಯಾರೋ ಮೇಲ್ಕೊಟ್ಟೆ. ಅಯ್ಯಪ್ಪ ಕೀಲ ಕೀಲ, ನಾನು ನಿಮ್ಮೂರ್ಗೆ ಬರತಿಲ್ಲ. ಯಾರು ಗೊತ್ತಿಲ್ವಾ? NS ರಾವ್ ಅಂತ ಇದ್ರು. ಓಕೆ, ಹಳೆ ಆಕ್ಟರ್ ಅವರು NS ರಾವ್ ಅಂತ. ಅವ್ರದ್ದು ಅಣ್ಣ ನೋಡು ಕೇಳು ಕಣ್ ಸಾಲದು ಕಣೋ ಅಣ್ಣ ಮೂರಲ್ಲಿ ಒಂದು ನಾನೇ. ಶಂಕರ್ನಾಗ್ ಸರ್, ಶಂಕರ್ನಾಗ್ ಅವರು ತಮ್ಮನ್ನ ತಾವು ಭಯಂಕರವಾಗಿ ಪ್ರೀತಿಸ್ಕೊಳ್ತಾ ಇರಲಿ. ಅವರಿಗೆ ಅವರೇ ಅದ್ಭುತವಾದ ಫ್ರೆಂಡ್ ಆಗಲಿ. ನಾಳೆ ಎಂಬ ಭರವಸೆಯ ನಿತ್ಯಾಗ್ನಿ ಈ ಮಕ್ಕಳಲ್ಲಿ ಸದಾ ಉರಿಯುತ್ತಲೇ ಇರಲಿ. ದೇವರು ಒಳ್ಳೇದು ಮಾಡಲಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇವರೆಲ್ಲರೂ ದೇವರ ಮಕ್ಕಳೇ. ಇವರು ಬೆಳೆಯೋದಕ್ಕೆ ಯಾವ ಗಾಡ್ ಫಾದರು ಬೇಕಿಲ್ಲ. ಯಾಕಂದರೆ ಗಾಡೇ ಫಾದರು ಅಲ್ವೇ?